ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಧಾರವಾಡ ಇವರ ಸಹಯೋಗದಲ್ಲಿ ನಮ್ಮ ಶಾಲೆಯಲ್ಲಿ ಇಂದು ಡೆಂಗ್ಯೂ ಕುರಿತು ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ತಮ್ಮೆಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಡೆಂಗ್ಯೂ ಜ್ವರದ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿದುಕೊಳ್ಳೋದಾದರೆ, ಡೆಂಗ್ಯೂ ಜ್ವರ ಡೆಂಗಿ ಎಂಬ ವೈರಸ್ನಿಂದ ಬರುತ್ತದೆ. ಡೆಂಗ್ಯೂ ಜ್ವರವು ಸೋಂಕಿತ ಈಡಿಸ್ ಈಜಿಪ್ಟಿ ಸೊಳ್ಳೆಯ ಕಚ್ಚುವಿಕೆಯಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಇದೊಂದು ಸಾಂಕ್ರಾಮಿಕ ರೋಗ. ಡೆಂಗ್ಯೂ ಜ್ವರವು ಒಂದು ಸಾಂಕ್ರಾಮಿಕ ರೋಗವಾಗಿದ್ದು, ಈ ಸೊಳ್ಳೆಗಳು ಸ್ವಚ್ಛ ನೀರಿನಲ್ಲಿ ಉತ್ಪತ್ತಿಯಾಗುತ್ತವೆ. ಈ ಸೊಳ್ಳೆಯು ಹಗಲು ಹೊತ್ತಿನಲ್ಲಿ ಮನುಷ್ಯರನ್ನು ಕಚ್ಚುತ್ತದೆ. ಡೆಂಗಿ ಜ್ವರದ ಲಕ್ಷಣಗಳು. ಸಾಮಾನ್ಯ ಲಕ್ಷಣಗಳು ಇಂತಿವೆ. ಡೆಂಗ್ಯೂ ರೋಗ ಪೀಡಿತ ವ್ಯಕ್ತಿಗೆ ಜ್ವರ, ಮೈಕೈ ನೋವು, ತೀವ್ರ ತೆರನಾದ ತಲೆನೋವು, ಕಣ್ಣಿನ ಹಿಂಭಾಗದಲ್ಲಿ ನೋವು, ಕೀಲುಗಳಲ್ಲಿ ತೀವ್ರವಾದಂತಹ ನೋವು ಕಾಣಿಸಿಕೊಳ್ಳುತ್ತದೆ. ಡೆಂಗಿ ಜ್ವರದ ವಿಧಗಳು. ಒಟ್ಟು 3 ವಿಧಗಳಲ್ಲಿ ಈ ಜ್ವರ ಕಾಣಿಸಿಕೊಳ್ತಾ ಇದೆ. ಡೆಂಗಿ ಜ್ವರ, ಡೆಂಗಿ ರಕ್ತಸ್ರಾವ ಜ್ವರ, ಡೆಂಗಿ ಶಾಕ್ ಸಿಂಡ್ರೋಮ್. ಇನ್ನು ಈ ರೋಗ ಪೀಡಿತರಿಗೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ ಅಂತ ನೋಡೋದಾದರೆ, ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಜ್ವರಗಳಿಗೆ ಯಾವುದೇ ರೀತಿಯ ನಿರ್ದಿಷ್ಟ ಔಷಧಗಳಾಗಲಿ ಚುಚ್ಚುಮದ್ದುಗಳಾಗಲಿ ಇರುವುದಿಲ್ಲ. ರೋಗ ಲಕ್ಷಣದ ಆಧಾರದ ಮೇಲೆ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಡೆಂಗ್ಯೂ ರೋಗ ಬಂದಾಗ ಪ್ಲೇಟ್ಲೆಟ್ ಕಡಿಮೆಯಾದ ರೋಗಿಗಳಿಗೆ ವೈದ್ಯರು ನೀಡುವ IV ದ್ರಾವಣದಿಂದ ತಕ್ಷಣ ಪ್ಲೇಟ್ಲೆಟ್ಗಳ ಪ್ರಮಾಣ ಹೆಚ್ಚಾಗಿ ರೋಗಿಯು ಚೇತರಿಸಿಕೊಳ್ಳುತ್ತಾನೆ. ರೋಗ ಗಂಭೀರ ಸ್ಥಿತಿಯಲ್ಲಿರುವ ಪ್ರಕರಣಗಳ ಸಮರ್ಪಕ ನಿರ್ವಹಣೆಗಾಗಿ ರಾಜ್ಯ ಮಟ್ಟದ ಆಸ್ಪತ್ರೆ, ವೈದ್ಯಕೀಯ ಕಾಲೇಜುಗಳು, ಜಿಲ್ಲಾ ಆಸ್ಪತ್ರೆ ಹಾಗೂ ಆಯ್ದ ತಾಲೂಕು ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕಗಳ ಸೇವೆ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗೆ ಸ್ಥಳೀಯ ಆರೋಗ್ಯ ಸಹಾಯಕರನ್ನು ಭೇಟಿ ಮಾಡಿ. ಜಗತ್ತಿನಲ್ಲಿ 41 ಜಾತಿಯ ಸೊಳ್ಳೆಗಳಿದ್ದರೂ ಕೇವಲ 4 ಜಾತಿಯ ಸೊಳ್ಳೆಗಳು ಮಾತ್ರ ರೋಗಗಳನ್ನು ಹರಡಿಸುತ್ತವೆ. ಉದಾಹರಣೆಗೆ, ಮೊದಲನೆಯದು ಅನಾಫಿಲಿಸ್ ಸೊಳ್ಳೆ. ಈ ಅನಾಫಿಲಿಸ್ ಹೆಣ್ಣು ಸೊಳ್ಳೆಯು ಮಲೇರಿಯಾ, ಫೈಲೇರಿಯಾ ರೋಗಗಳನ್ನು ಹರಡುತ್ತದೆ. ಎರಡನೇದಾಗಿ ಈಡೀಸ್. ಈ ಈಡೀಸ್ ಸೊಳ್ಳೆಯು ಡೆಂಗ್ಯೂ, ಚಿಕನ್ ಗುನ್ಯಾ, ಫೈಲೇರಿಯಾ, ಯೆಲ್ಲೋ ಫೀವರ್ ರೀತಿಯ ರೋಗಗಳನ್ನು ಹರಡುತ್ತದೆ. ಮೂರನೇದಾಗಿ ಕುಲೆಕ್ಸ್. ಈ ಸೊಳ್ಳೆ ಫೈಲೇರಿಯಾ, ವೆಸ್ಟ್ ನೈಲ್ ಎಂಬ ಕಾಯಿಲೆಗಳನ್ನು ಹರಡುತ್ತದೆ. ಇನ್ನು ನಾಲ್ಕನೆಯದಾಗಿ ಮ್ಯಾನ್ಸೋನಿಯಾ ಎಂಬ ಸೊಳ್ಳೆ ಫೈಲೇರಿಯಾ ಎಂಬ ರೋಗವನ್ನು ಹರಡುತ್ತದೆ. ಈಡೀಸ್ ಮಾಸ್ಕಿಟೋ ಅಂದರೆ ಈಡೀಸ್ ಸೊಳ್ಳೆ ಅಂತ ಇದನ್ನು ಕನ್ನಡದಲ್ಲಿ ಕರೀತಾರೆ. ಈಡೀಸ್ ಜಾತಿಯ ಸೊಳ್ಳೆಗಳು ಡೆಂಗ್ಯೂ ಮತ್ತು ಚಿಕುನ್ಗುನ್ಯಾ ರೋಗವನ್ನು ಹರಡುವ ಸೊಳ್ಳೆಗಳು. ಇವನ್ನು ಟೈಗರ್ ಸೊಳ್ಳೆಗಳು ಎಂತಲೂ ಕರೆಯುತ್ತಾರೆ, ಏಕೆಂದರೆ ಇವುಗಳ ಕಾಲುಗಳಲ್ಲಿ ಬಿಳಿ ಬಣ್ಣದ ಚುಕ್ಕೆಗಳಿರುತ್ತವೆ. ಇವು ಹಗಲು ಹೊತ್ತಿನಲ್ಲಿ ಕಚ್ಚುವ ಸೊಳ್ಳೆಗಳಾಗಿವೆ. ವಿವಿಧ ಜಾತಿಯ ಸೊಳ್ಳೆಗಳು ಬೇರೆ ಬೇರೆ ನೀರಿನಲ್ಲಿ ಮೊಟ್ಟೆ ಇಡುತ್ತವೆ. ಅನಾಫೆಲಿಸ್ ಸೊಳ್ಳೆ ಬಯಲು ಪ್ರದೇಶದಲ್ಲಿ ಇರುವ ಕೆರೆ, ಕಟ್ಟೆ, ಬಾವಿ, ಹೊಂಡ, ಜಾನುವಾರುಗಳ ಹೆಜ್ಜೆಯ ಗುರುತಿನಲ್ಲಿ ನೀರು ನಿಂತಿದ್ದರೆ ಅಲ್ಲಿ ಅವು ಮೊಟ್ಟೆ ಇಡುತ್ತವೆ. ನಗರ ಪ್ರದೇಶದಲ್ಲಿ ಮಲೇರಿಯಾ ರೋಗ ಹರಡುವ ಸೊಳ್ಳೆ ಮನೆಯ ಮೇಲೆ ಇರುವ ಸಿಮೆಂಟ್ ತೊಟ್ಟಿಗಳಲ್ಲಿ ಮೊಟ್ಟೆ ಇಡುತ್ತವೆ. ಈಡಿಸ್ ಸೊಳ್ಳೆ. ಈ ಸೊಳ್ಳೆಗಳು ಎಲ್ಲಿ ಮೊಟ್ಟೆಗಳನ್ನಿಟ್ಟು ತಮ್ಮ ಸಂತಾನೋತ್ಪತ್ತಿಯನ್ನು ಮಾಡ್ತವೆ ಅಂತಂದರೆ, ಗೃಹೋಪಯೋಗಿ ನೀರು ಶೇಖರಣಾ ತೊಟ್ಟಿಗಳಲ್ಲಿ, ಡ್ರಮ್, ಬ್ಯಾರೆಲ್, ಮಡಿಕೆ, ಮನೆ ಸುತ್ತಮುತ್ತ ಬಿಸಾಡಿದ ತ್ಯಾಜ್ಯ ವಸ್ತುಗಳಾದ
ತೆರೆದ ಡಬ್ಬಿ, ಖಾಲಿ ಶೀಶೆ, ತೆಂಗಿನ ಚಿಪ್ಪು, ಟೈರುಗಳು ಹಾಗೂ ಹೂಕುಂಡ, ಏರ್ ಕೂಲರ್ಗಳು, ಮರದ ಪೊಟರೆಗಳು ಇಲ್ಲಿ ಸಂತಾನೋತ್ಪತ್ತಿಯನ್ನು ಮಾಡುತ್ತವೆ. ಕ್ಯೂಲೆಕ್ಸ್ ಸೊಳ್ಳೆ. ಈ ಜಾತಿಯ ಸೊಳ್ಳೆಗಳು ಭತ್ತದ ಗದ್ದೆಗಳು, ಚರಂಡಿಗಳು ಮತ್ತು ಕೊಳಕು ನೀರಿನಲ್ಲಿ ಮೊಟ್ಟೆ ಇಡುತ್ತವೆ ಹಾಗೂ ಅಲ್ಲಿಯೇ ತಮ್ಮ ಸಂತಾನೋತ್ಪತ್ತಿಯನ್ನು ಮಾಡುತ್ತವೆ. ಈಡೀಸ್ ಸೊಳ್ಳೆಯ ಜೀವನ ಕ್ರಮವನ್ನು ನಾವು ನೋಡೋದಾದರೆ, ಇವು ಉತ್ಪತ್ತಿಯ ತಾಣ ಕೃತಕ ನೀರಿನ ತಾಣಗಳು. ಅಂದರೆ ನಾವು ಮನೆಯಲ್ಲಿ ಬಳಸ್ತೇವಲ್ಲ, ಕುಡಿಯೋದಕ್ಕೆ ಬಳಸೋದಕ್ಕೆ ಇರುವಂತಹ ನೀರಿನ ತಾಣಗಳಲ್ಲಿ ಇವು ಉತ್ಪತ್ತಿಯಾಗ್ತವೆ. ಇವು ಕಚ್ಚುವ ಅವಧಿ ಹಗಲು ಹೊತ್ತಿನಲ್ಲಿ ಕಚ್ಚುತ್ತವೆ. ಇವುಗಳ ಜೀವಿತಾವಧಿಯನ್ನು ನೋಡೋದಾದರೆ ಸುಮಾರು 25 ದಿನದಿಂದ 35 ದಿನಗಳವರೆಗೆ ಇವು ಜೀವಿತಾವಧಿಯನ್ನು ಹೊಂದಿರ್ತವೆ. ಹಾರುವ ದೂರ ಸುಮಾರು 500 ಮೀಟರ್ವರೆಗೂ ಇವು ಹಾರುವ ಶಕ್ತಿಯನ್ನು ಹೊಂದಿರ್ತವೆ. ಇವುಗಳ ವಿಶ್ರಾಂತಿ ಪ್ರವೃತ್ತಿ ಮನುಷ್ಯ ವಾಸ ಮಾಡುವ ಮನೆಯ ಕತ್ತಲಾದ ಪ್ರದೇಶಗಳಲ್ಲಿ ವಿಶ್ರಾಂತಿ ಪಡೆಯುತ್ತವೆ. ಮೊಟ್ಟೆಗಳನ್ನು ಒಂದೇ ಸ್ಥಳದಲ್ಲಿ ಇಡದೆ ಬೇರೆ ಬೇರೆ ಸ್ಥಳಗಳಲ್ಲಿ ಇಡುತ್ತವೆ. ಒಂದು ಸೊಳ್ಳೆ ಒಂದು ಬಾರಿಗೆ 150 ರಿಂದ 200 ಮೊಟ್ಟೆಗಳನ್ನು ಇಡುತ್ತದೆ. ತನ್ನ ಜೀವಿತಾವಧಿಯಲ್ಲಿ 800 ರಿಂದ 1000 ಮೊಟ್ಟೆಗಳನ್ನು ಈ ಸೊಳ್ಳೆ ಇಡುತ್ತದೆ. ಸೋಂಕಿತ ಸೊಳ್ಳೆಗಳು ಬದುಕಿರುವ ತನಕ ರೋಗವನ್ನು ಒಬ್ಬರಿಂದ ಒಬ್ಬರಿಗೆ ಹರಡುತ್ತವೆ. ಈಡೀಸ್ ಸೊಳ್ಳೆಯ ಮೊಟ್ಟೆಗಳು ನೀರು ಇಲ್ಲದೆ 1 ವರ್ಷಕ್ಕಿಂತ ಹೆಚ್ಚಿನ ಕಾಲ ಬದುಕಿರುತ್ತವೆ. ಹೆಣ್ಣು ಸೊಳ್ಳೆ ತನ್ನ ಸಂತಾನಾಭಿವೃದ್ಧಿಗೆ ಮನುಷ್ಯನ ರಕ್ತವನ್ನು ಹೀರುತ್ತವೆ. ರೋಗ ನಿಯಂತ್ರಣ ಮತ್ತು ಮುಂಜಾಗ್ರತಾ ಕ್ರಮಗಳು. ಸೋರ್ಸ್ ರಿಡಕ್ಷನ್ ಕಾರ್ಯಕ್ರಮ. ಮನೆಯ ಒಳಾಂಗಣ ಮತ್ತು ಹೊರಾಂಗಣ ತಾಣಗಳಲ್ಲಿನ ಕೃತಕ ನೀರಿನ ತಾಣಗಳಲ್ಲಿ ಈಡೀಸ್ ಸೊಳ್ಳೆಗಳು ಬೆಳವಣಿಗೆ ಹೊಂದುವುದರಿಂದ ನೀರಿನ ತೊಟ್ಟಿಗಳನ್ನು ವಾರಕ್ಕೆ 2 ಬಾರಿ ಖಾಲಿ ಮಾಡಿ ಚೆನ್ನಾಗಿ ಉಜ್ಜಿ ತೊಳೆದು ಭರ್ತಿ ಮಾಡಿ ಸರಿಯಾದ ಮುಚ್ಚಳದಿಂದ ಮುಚ್ಚುವುದು. ಘನ ತ್ಯಾಜ್ಯ ವಸ್ತುಗಳಾದ ಎಳನೀರಿನ ಚಿಪ್ಪುಗಳು, ಒಳಕಲ್ಲುಗಳು, ಒಡೆದ ಬಾಟಲಿಗಳು, ಪ್ಲಾಸ್ಟಿಕ್ ವಸ್ತುಗಳು, ಟೈರುಗಳು, ಮಡಿಕೆಗಳನ್ನು ಆಯ್ದು ಸೂಕ್ತ ಸ್ಥಳದಲ್ಲಿ ವಿಲೇವಾರಿ ಮಾಡುವುದು. ಸ್ವಯಂ ನಿಯಂತ್ರಣ ಕ್ರಮಗಳು. ಏಡಿಸ್ ಸೊಳ್ಳೆಗಳು ಹಗಲು ಹೊತ್ತಿನಲ್ಲಿ ಕಚ್ಚುವುದರಿಂದ ಯಾವುದೇ ಸಮಯದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುವಾಗ ಸೊಳ್ಳೆ ಪರದೆಯನ್ನು ಉಪಯೋಗಿಸುವುದು, ಮೈತುಂಬ ಬಟ್ಟೆಯನ್ನು ಧರಿಸುವುದು, ಬಾಗಿಲು ಕಿಟಕಿಗಳಿಗೆ ಸೊಳ್ಳೆ ಬಾರದಂತೆ ಜಾಲರಿಗಳನ್ನು ಅಳವಡಿಸಬೇಕು. ಬೇವಿನ ಸೊಪ್ಪಿನ ಹೊಗೆಯನ್ನು ಹಾಕುವುದು. ಈಡೀಸ್ ಲಾರ್ವಾ ಅಭಿವೃದ್ಧಿ ಹೊಂದುವ ಒಳಾಂಗಣ ಮತ್ತು ಹೊರಾಂಗಣ ತಾಣಗಳು. ತಾವಿಲ್ಲಿ ಚಿತ್ರಗಳನ್ನು ಗಮನಿಸ್ತಾ ಇದ್ದೀರಿ. ಈ ಚಿತ್ರಗಳಲ್ಲಿ ತಾವು ನೋಡ್ತಾ ಇರೋ ಹಾಗೆ ನೀರಿನ ತೊಟ್ಟಿಗಳು, ಬಿಸಾಡಿದ ಟೈರ್ಗಳು, ಸಿಮೆಂಟ್ ತೊಟ್ಟಿಗಳಲ್ಲಿ ಈ ಈಡೀಸ್ ಲಾರ್ವಾಗಳು ತಮ್ಮ ವಂಶಾಭಿವೃದ್ಧಿಯನ್ನು ಮಾಡುತ್ತವೆ. ಹೊರಾಂಗಣ ತಾಣಗಳು: ಬಿಸಾಡಿದ ತೆಂಗಿನ ಚಿಪ್ಪುಗಳು, ಒಳಕಲ್ಲುಗಳು, ಅರ್ಧಂಬರ್ಧ ಬಳಸಿದ ಖಾಲಿ ಶೀಶೆಗಳು, ಇನ್ನಿತರ ತ್ಯಾಜ್ಯಗಳಲ್ಲಿ ನೀರು ನಿಂತಾಗ ಆ ನೀರಿನಲ್ಲಿ ಈ ಸೊಳ್ಳೆಗಳು ಮೊಟ್ಟೆ ಇಟ್ಟು ತಮ್ಮ ಸಂತಾನಾಭಿವೃದ್ಧಿಯನ್ನು ಮಾಡುತ್ತವೆ. ಇನ್ನು ಈ ಸೊಳ್ಳೆಗಳು ಸಂತಾನೋತ್ಪತ್ತಿಯನ್ನು ಮಾಡುವಂತಹ ಒಳಾಂಗಣ ತಾಣಗಳನ್ನು ನೋಡೋದಾದರೆ, ಒಳಾಂಗಣದಲ್ಲಿರ್ತಕ್ಕಂಥ ನೀರಿನ ತೊಟ್ಟಿಗಳು, ಪ್ಲಾಸ್ಟಿಕ್ ಡ್ರಮ್ಗಳು, ಕೂಲರ್ಗಳು, ಇನ್ನಿತರೆ ಸಣ್ಣ ಸಣ್ಣ ತೊಟ್ಟಿಗಳು. ಅಲ್ಲಿ ನಾವು ನೀರನ್ನು ಶೇಖರಿಸಿ ಹಾಗೆ ಬಹಳ ದಿನಗಳ ಕಾಲ ಇಟ್ಟಾಗ ಆ ನೀರಿನಲ್ಲಿ ಈ ಸೊಳ್ಳೆಗಳು ತಮ್ಮ ಮೊಟ್ಟೆಗಳನ್ನು ಇಟ್ಟು ಅಲ್ಲಿ ತಮ್ಮ ಸಂತಾನೋತ್ಪತ್ತಿಯನ್ನು ಮಾಡಿ ಈ ರೋಗವನ್ನು ಇವು ಹರಡುತ್ತವೆ.
ನೀರು ನಿಲ್ಲದಂತೆ ಎಚ್ಚರ ವಹಿಸಿ ಡೆಂಗ್ಯೂ ಜ್ವರದಿಂದ ಪಾರಾಗಿ. ಬನ್ನಿ ಎಲ್ಲರೂ ಕೈ ಜೋಡಿಸೋಣ, ಡೆಂಗ್ಯೂ ರೋಗ ಹರಡುವುದನ್ನು ತಡೆಗಟ್ಟಲು ಸಹಕರಿಸೋಣ. ಡೆಂಗ್ಯೂ ಜ್ವರ ನಿಯಂತ್ರಣ ನಮ್ಮೆಲ್ಲರ ಜವಾಬ್ದಾರಿ. ನಾವು ಸದಾ ಸಿದ್ಧ, ನೀವು ಕೂಡ ಸಹಕರಿಸಿ. ಧನ್ಯವಾದಗಳು.